इधर लेना. अरे guys, welcome to our channel. Welcome to our YouTube channel. ಬೇಡ ಸುಮ್ಮನೆ ಮಾಡ್ಬೇಕು. Hello guys, welcome to our Welcome to our channel. Hello guys, welcome to our channel. YouTube channel. Hello guys. 1, 2, 3, start. Hello guys, welcome to our ಥಿಂಗ್ಸ್ ಗಳನ್ನ ನಾನು ಗೆಸ್ ಮಾಡ್ತೀನಿ ಅಂತ. ನಿಮಗೆ ಹೇಳು, ನಾನು ಕೂಡ ಕಾಣಿಸ್ತಾನೆ ಇಲ್ಲ ಕಣ. ಕಣ್ಣು ನಾನ್ ಚೀಟಿಂಗ್ ಮಾಡಲ್ಲ guys. I am not a cheater. ಇದೇ ತರ ಇನ್ನೂ ಇಂಟ್ರೆಸ್ಟಿಂಗ್ ಇರೋ ಚಾನೆಲ್ ನಾನು ನಿಮ್ಮ ಹತ್ರ ತಗೊಂಡ್ಬರ್ತೀನಿ. ಇದೇ ತರಹ ಇದೇ ತರಹದ ಇಂಟ್ರೆಸ್ಟಿಂಗ್ ಇರೋ ಚಾನೆಲ್ ನಾನು ನಿಮ್ಮ ಹತ್ರ ತಗೊಂಡ್ಬರ್ತೀನಿ. ಅದಕ್ಕೆ Hello guys, welcome to our YouTube channel. ಇವತ್ತಿನ ಗೇಮ್ ಏನಪ್ಪಾ ಅಂತ ಅಂದ್ರೆ ಬ್ಲೈಂಡ್ ಫೋಲ್ಡ್ ಸ್ಮೆಲ್ ಗೆಸ್ ಚಾಲೆಂಜ್ ಅಂತ. ಕೆಲವು ಪದಾರ್ಥಗಳಿರುತ್ತೆ, ಅಡಿಗೆ ಬಳಸುವ ಪದಾರ್ಥಗಳಾಗಿರ್ಬೋದು ಅಥವಾ ಬೇರೆ ವಸ್ತುಗಳಾಗಿರ್ಬೋದು, ಅದನ್ನ ಕಂಡಿಡಿಬೇಕು. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರ್ತೀವಿ, ಅದ್ರ ಸ್ಮೆಲ್ ನ ನೋಡಿ ಅದ್ರ ಯಾವ ವಸ್ತು ಅಂತ ಕಂಡಿಡಿಯೋದಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಕಾಣಿಸ್ತಾ ಇದೆಯಾ? ಇಲ್ಲ, ಇದೆಯಾ? 5 ಕಾಣಿಸುತ್ತೆ. ನಾನ್ ಗೆಸ್ ಮಾಡಿದ್ದು ನಿಜ ಕಾಣ್ತಿಲ್ಲ, ನನ್ ಕಣ್ ಕ್ಲೋಸ್ ಆಗಿದೆ. ಆಯ್ತಾ? 1 ಇದು 3 ಓಕೆ ಫೈನ್. ಕಾಣಿಸ್ತಿಲ್ಲ ಗೈಸ್, ಲೆಟ್ಸ್ ಸ್ಟಾರ್ಟ್ ಅಗೇನ್. ಓಕೆ ಗೈಸ್, ಇದು ಫಸ್ಟ್ ಥಿಂಗ್ ಆಗಿರುತ್ತೆ. ಇದು ಏನು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ಅವ ನೋಡ್ಕೋಬಹುದು ನೀವು. ಓಕೆ ರೆಡಿ. 3 ಚಾನ್ಸ್ ಇರುತ್ತೆ ಗೈಸ್, 3 ಚಾನ್ಸ್ ಇರುತ್ತೆ ಈಗ. ನಂಗೆ ಗೊತ್ತಿಲ್ಲ, ಬರ್ತದೆ. ಜೀರಿಗೆ ಪುಡಿ. ನೋ ಗೈಸ್, ರಾಂಗ್. ಇನ್ನ 2 ಚಾನ್ಸ್ ಇರುತ್ತೆ. ಅಕ್ಕಿ ಹಿಟ್ಟು. ನೋ ಗೈಸ್, ಇದು ಕೂಡ ರಾಂಗ್. ಲಾಸ್ಟ್ ಚಾನ್ಸ್. ಕೊತ್ತಂಬರಿ. ನೋ ಗೈಸ್, ರಾಂಗ್. ಇದು ಅಡಿಗೆ ಬಳಸುವ ಎಣ್ಣೆ. ಸೆಕೆಂಡ್ ಥಿಂಗ್ ಗೈಸ್. ಸೆಕೆಂಡ್ ಥಿಂಗ್ ಗೈಸ್. ಹೇಳ್ತೀನಿ. ಹಾ, ಜೀರಿಗೆ ಪುಡಿ. ನೋ ಗೈಸ್, ರಾಂಗ್. ಸಾಸಿವೆ. ರಾಂಗ್. ಕಡಲೆ ಹಿಟ್ಟು. ದಿಸ್ ಈಸ್ ಆಲ್ಸೋ ರಾಂಗ್. ನೋ ಗೈಸ್, ಇದಕ್ಕೆ 3 ಕೂಡ ತಪ್ಪು ಹೇಳಿ. ಓಕೆ ಗೈಸ್, ಇದು 3ನೇ ಪದಾರ್ಥ. ನೋಡೋಣ ಇದನ್ನಾದ್ರೂ ಕರೆಕ್ಟ್ ಆಗಿ ಹೇಳ್ತಾರ ಮಿಸ್ ಖಾಬೆ ಅವರು ಅಂತ. 3 ಹತ್ರ ಇರಿ. ಓಕೆ, ಏನಿದು? MTR ಸಾಂಬಾರ್ ಪೌಡರ್. ರಾಂಗ್. ಓನ್ಲಿ 2 ಚಾನ್ಸ್. ಮುಟ್ ನೋಡ್ಬೋದಾ? ಇಲ್ಲ, ನೋ ಟಚ್, ಓನ್ಲಿ ಸ್ಮೆಲ್. ಚಾಲೆಂಜ್ ಇರೋದೇ ಸ್ಮೆಲ್ ಮೇಲೆ. ನೀನ್ ನನಗೆ ಅಡಿಗೆ ಮನೆ ಸಾಮಾನು ತಗೊಂಡಿದ್ಯಾ ಆಲ್ಮೋಸ್ಟ್, ಬಟ್ ಅದಕ್ಕೆ ಆಗೋಲ್ಲ, ಅದೇ ಆಪ್ಷನ್ ಇತ್ತು. ನೋ ಗೆಸ್. ಇದು ಒಗ್ಗರಣೆಗೆ ಹಾಕ್ತಾರಾ? ಸ್ಪೈಸಿ ಐಟಮಿಗೆ ಹಾಕ್ತಾರೆ, ಸ್ನಾಕ್ಸ್. ಅದು ಎಣ್ಣೆಲ್ ಫ್ರೈ ಮಾಡುವಂತಹ ಪದಾರ್ಥಕ್ಕೆ ಹಾಕ್ತಾರೆ. ಜೀರಿಗೆ. ನೋ ಸಾಸಿವೆ. ನೋ. ನೋಡಿ ಗೈಸ್, ರಾಂಗ್. ಅವ್ರಿಗೆ ಕೊಟ್ಟಿರೋ ಚಾನ್ಸ್ ಮೀರೋ ಇದೆ. ಗೈಸ್, ಇದು ಸೋಂಪು ಕಾಳು. ಓಕೆ ಗೈಸ್, ದಿಸ್ ಇಸ್ ದ 4th ಐಟಮ್. ಒಂದು ಕಂಡಿಡಿದ್ರೆ ಗೈಸ್, ಇವರು ಅಂತದೇ ತಂದಿದ್ದಾರೆ. ಓಕೆ, ನೋಡೋಣ ಇದನ್ನಾದ್ರೂ ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಇಲ್ವೋ ಅಂತ. A few moments later. ಗೋಧಿ ಹಿಟ್ಟು. ನೋ ಗೈಸ್, ಓನ್ಲಿ 2 ಚಾನ್ಸ್. ಕೊತ್ತಂಬರಿ ಕಾಳು. ಹಾ, ಎಸ್ ಗೈಸ್, ದಿಸ್ ಇಸ್ ಕರೆಕ್ಟ್. ಸರಿಯಾದ ಉತ್ತರ. ಓಕೆ ಗೈಸ್, ಇದು
ಫಿಫ್ತ್ ಐಟಮ್. ಓಕೆ, ಇದು 5ನೇ ಪದಾರ್ಥ. ನೋಡೋಣ, 4ರಲ್ಲಿ ಒಂದು ಸರಿಯಾದ ಉತ್ತರನ ಹೇಳಿದ್ದಾರೆ, ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಇನ್ನು 2 ಇದಾವೆ ಅದರಲ್ಲಿ. ಓಕೆ, ಇದರಲ್ಲಿ ಕರೆಕ್ಟಾಗಿ ಗೆಸ್ ಮಾಡ್ತಾರ ಅಂತ ನೋಡೋಣ. ಇದು ಇದು ವಾಟ್ ಇದು? ಇದು ಚಕ್ಕೆ. ನೋ, ರಾಂಗ್. ಏಲಕ್ಕಿ. ನೋ ಗೈಸ್. ಲಾಸ್ಟ್ ಆಪ್ಷನ್. ಚಕ್ರ ಮೊಗ್ಗು. ನೋ ಗೈಸ್, 3 ಆಪ್ಷನ್ ಕೂಡ ಅವರು ತಪ್ಪಾಗಿ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಮೆಂತ್ಯ ಕಾಳು, ಫೆನುಗ್ರಿಕ್ ಸೀಡ್ಸ್. ಎಲ್ಲವೂ ಸೇಮ್ ನಾನು ಬರ್ತಿದ್ದೆ. ಲಾಸ್ಟ್ ಇಂಗ್ರೀಡಿಯಂಟ್. ನೋಡೋಣ, ಇದನ್ನಾದ್ರೂ ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಇಲ್ವೋ ಅಂತ. ಗೆಸ್ ಮಾಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ನೋಡೋಣ. ಮುಸು 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 ಮುಸು. ಅದು ಬೇಗ ಹೇಳ್ಬೇಕು, ಟೈಮ್ ಇಲ್ಲ. ಮತ್ತೆ ಏನ್ ಪದಾರ್ಥ ಇದೆ? ಓಕೆ ಗೈಸ್, ಇದೊಂದು ಗರಂ ಮಸಾಲ. ಇದು ಒಂದು ಇದಕ್ಕೆ ಬಳಸುವಂತದ್ದು. ಜೀರಿಗೆ ಪುಡ. ನೋ ಗೈಸ್, ಇದು ಕುಶಾರಿ ಪುಡ. ಇಲ್ಲ, ಇನ್ನೊಂದ್ಸತಿ ಸ್ಮೆಲ್ ಮಾಡ್ಬೋದು. ಏನು ಬಳಸ್ತಾರೆ ಅಂದ್ರೆ ಅಲ್ಪ ಗೆಸ್ಕೊಳ್ಬೋದಾ? ಇದನ್ನ ಒಂದು ಇದಕ್ಕೆ ಹಾಕ್ತಾರೆ, ಟಿಫನ್ಗೆ. ಸಾಸಿವೆ. ಎಲ್ಲ ಗರಂ ಮಸಾಲೆ ಜೊತೆಗೂ ಕೂಡ ಹಾಕ್ತಾರೆ ಇದನ್ನ. ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಉದ್ದಿನ ಬೇಳೆ. ನೋ ನೋ ನೋ, ಜಾಸ್ತಿ ಆಪ್ಷನ್ಸ್ಗಳು ಕೊಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಲಾಸ್ಟ್ ಚಾನ್ಸ್, ಗೆಸ್ ಮಾಡ್ಬೋದು. ಒಂದೇ ಒಂದು ಟೈಮ್, ಲಾಸ್ಟ್ ಚಾನ್ಸ್ ಇದು. ಓಕೆ ಗೈಸ್, ಅವರು 6ರಲ್ಲಿ ಒಂದು ಪದಾರ್ಥ ಮಾತ್ರ ಗೆಸ್ ಮಾಡಿರೋದು. ಓಕೆ, ಇದು ಬಂದ್ಬಿಟ್ಟು ಲವಂಗ. ಒಂದು ಇಂಗ್ರೀಡಿಯೆಂಟ್ಸ್ ನ ಮಾತ್ರ ಅವರು ಕರೆಕ್ಟಾಗಿ ಸ್ಮೆಲ್ ಮಾಡಿ ಹೇಳಿರೋದು, ಸರಿನಾ? ಓಕೆ, ಇದರಲ್ಲಿ ಅವರು 6ರಲ್ಲಿ ಒಂದು ಮಾತ್ರ ಕರೆಕ್ಟಾಗಿ ಸರಿಯಾಗಿ ಹೇಳಿದ್ರೆ, ನಾ ಇದನ್ನು ಕೂಡ ತಪ್ಪಾಗಿ ಗೆಸ್ ಮಾಡಿದ್ದಾರೆ. ಓಕೆನಾ? ಇವಾಗ ನನ್ನ ಸರದಿ ಮೈಟ್. ನೋಡೋಣ ನಾನು ಎಷ್ಟು ಥಿಂಗ್ಸ್ ನಾನು ಗೆಸ್ ಮಾಡ್ತೀನಿ ಅಂತ. ನಿಜ ಅದು ಕ್ಯಾಮ್ರಾನೇ ಫೋಟೋ ತಗ್ತೀನಿ ನನಗೆ. ಓಕೆ ಗೈಸ್, ನಾವು ಮೈ ಟರ್ನ್. ನೋಡೋಣ. ಓಕೆ ಗೈಸ್, ನಾವು ಮೈ ಟರ್ನ್. ನೋಡೋಣ ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಗೆಸ್ ಮಾಡ್ತೀನಿ, ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಥಿಂಗ್ಸ್ ನನಗೆ ಗೊತ್ತಿಲ್ಲ ಇವನ್ ಯಾವ ವಸ್ತುಗಳು ಇದಾವೆ ಅಂತ. ನೋಡೋಣ. ರೆಡಿ ಗೈಸ್? ಓಕೆ ಓಕೆ. ಇದಿಷ್ಟು? 5. ಇದು 2. ಇದು 3. ಮೈ ಫಸ್ಟ್ ಐಟಮ್ ಏನಪ್ಪಾ ಅಂದ್ರೆ ನೀವು ನೋಡ್ಕೋಬಹುದು. ಪರ್ಫ್ಯೂಮ್ ಸೆಂಟ್. ನೋ. ಇದು ಪಾತ್ರ. ಹತ್ರ ಬಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ. ಹುರಿಕಟ್ಟಿ. ಅಲ್ಲ. ವ್ಯಾಸ್ಲಿನ್. ರಾಂಗ್. ಗೈಸ್, ಇದು ಮಾಯಿಶ್ಚರೈಸರ್. ಓಕೆ, ಮಾಯಿಶ್ಚರೈಸರ್. ಓಕೆನಾ? ನೆಕ್ಸ್ಟ್ ದಿಸ್ ಒನ್. ಓಕೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ರೆಡಿನಾ? ಹೇಳಿ. ಫಸ್ಟ್ ಹೇಳಿ, ಒಂದ್ ಏನಾದ್ರು ಹೇಳಿ.
ಇಷ್ಟ ತಗೋಬಾರ್ದು ಒಂದು ಇರುತ್ತಲ್ಲ. ಇದು ಕರುಪ ಅಲ್ಲ. ಮಸ್ಕಿಟೋ ಆಲೋಟ್ ನೋ ನೋ. ಎನಿ ಗೆಸಸ್ ಚಾನ್ಸ್. ಇದು ಆಲ್ಮೋಸ್ಟ್ ಒಂದು ಮೇಕಪ್ ಯೂಸ್ ಮಾಡ್ತಾರೆ. ಫೇರ್ ಅಂಡ್ ಲವ್ಲಿ ರಾಂಗ್ ಸರ್. ದಿಸ್ ಇಸ್ ಲ್ಯಾಕ್ಮಿ ಲಿಪ್ಸ್ಟಿಕ್. ಥರ್ಡ್ ಒನ್ ಲೈಫ್ ಬಾಯ್ ಸೋಪ್ ಅಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ವಿಮ್ ಸೋಪ್. Yes guys, Vim soap. Guys, this one, okay? ಕರುಪ್ಲಾ No. One chance ಆಯ್ತು. ಬೇಗ ಇಟ್ಟು ಇಷ್ಟೊಂದು ತಗೊಳಂಗಿಲ್ಲ ಗೈಸ್ ಅಲ್ವಾ? ಕುಂಕುಮ. No guys, syrup. ಸರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. Fifth item. ಸ್ಮೆಲ್ ಆಗತ್ತನ ಪಿಲಕನ. ಅಗರಬತ್ತಿ. No. ಏರಿಯಲ್. No. ಕಂಫರ್ಟ್. Yes guys, comfort. No. Oh my god, two. ಸರಿ ಹೇಳಿದಾರೆ ನೋಡೋಣ. Guys, ಇವೆಲ್ಲ ಕಂಡಿಡ್ತಾ ಇದಾರೆ, ಏನೋ ಗೊತ್ತಿಲ್ಲ. ಇವಾಗ ಇಷ್ಟ ಆಗಿದೆ, 5 ಆಗಿದೆ ಅಲ್ವಾ? Yes, this guys. ಬೇಗ ಬೇಗ ಕಂಡಿಡಿಬೇಕು. ಸ್ಮೆಲ್ ಇದಾಗ ಗೊತ್ತಿಲ್ಲ. ಬರುತ್ತೆ. ಸ್ಮೆಲ್ ಏನು? Oh my god. ಸ್ಮೆಲ್ ಹತ್ರ ಹಿಡಿಬೇಕು. ಗೊತ್ತಿಲ್ಲ. ನೀವ್ ಹೇಳ್ಬೇಕು, ಆಪ್ಷನ್ ಹೇಳ್ಬೇಕು. ನನಗೂ ಕೂಡ ಎಣ್ಣೆ ಬರ್ತಾ ಇರ್ಲಿಲ್ಲ, ನಾನು ಹೇಳಿಲ್ವಾ? ನೋಡಿ ಆಪ್ಷನ್ ಹೇಳಿ. ಸ್ಮೆಲ್ ಗೊತ್ತಿಲ್ಲ, ಏನು ಆಪ್ಷನ್ ಹೇಳ್ಬೇಕು? ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಟೆಂಪಲ್ ಅಲ್ಲಿ ಯೂಸ್ ಮಾಡ್ತಾರೆ. ಅಗರಬತ್ತಿ. ಕರುಪ. No. ಧೂಪ. Guys, 3 chance enough. ಆಯ್ತಾ? This is hibiscus flower. Yes guys. ಅದು ಗೊತ್ತಾ, ಅಂದ್ರೆ ಪೂಜೆ ಬಳಸಿದ್ರೆ ಎಕ್ಸಾಕ್ಟ್ ಆಗಿ ಕಂಡಿಡ್ತಾರೆ ಅಲ್ವಾ? ಗೈಸ್ ಏನ್ ಗೊತ್ತಾ? Yes. ಏನ್ ಗೊತ್ತಾ, ವಿನ್ನರ್ ಅಂತ ಬಂದಾಗ ನಾನು ಅಂದ್ರೆ ಔಟ್ ಆಫ್ 6 ಅಲ್ಲಿ 1 ಐಟಮ್ ನಾನು ಗೆಸ್ ಮಾಡಿದೆ. ಬಟ್ ಇವರು ಔಟ್ ಆಫ್ 6 ಅಲ್ಲಿ 2 ಐಟಮ್ಸ್ ನ ಗೆಸ್ ಮಾಡಿದ್ರು. ವಿನ್ನರ್ ಯಾರಂತಂದ್ರೆ ತರ ಇಂಟ್ರೆಸ್ಟಿಂಗ್ ಇರೋ ಚಾಲೆಂಜ್ ನಿಮ್ಮನ್ನು ತಗೊಂಡ್ ಬರ್ತೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್.